ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ. ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಕ್ಯಾಪ್ಸಿಕಮ್ ಬಜ್ಜಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂತ ನೋಡೋಣ. ಕ್ಯಾಪ್ಸಿಕಮ್, ಸಾಲ್ಟ್, ಸ್ವಲ್ಪ ಸೋಡಾ, ಜೀರಿಗೆ, ಚಿಲ್ಲಿ ಪೌಡರ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು. ಸೊ ಇದನ್ನು ಫಸ್ಟ್ ಒಂದು ಬೌಲ್ ತೊಗೊತಾ ಇದ್ದೀನಿ. ಬೌಲ್ ತಗೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, 1 ಚಿಟಿಕೆ ಸೋಡಾ, ಹಾಗೆ ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಜೀರಿಗೆ ತಗೊಂಡು ಹಾಗೆ ಫಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಬರೋ ಥರ ಕಲಿಸ್ಕೊಬೇಕು. ಒಂದೇ ಸಲ ನೀರು ಹಾಕಿ ತುಂಬ ತೆಳು ಮಾಡ್ಕೊಬೇಡಿ. ಸ್ವಲ್ಪನೇ ಹಾಕಿ ಎಷ್ಟು ಬೇಕಷ್ಟು ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದು ನೀಟಾಗಿ ಕೋಟ್ ಆಗಬೇಕು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಈಗ ನಾವೇನು ಕಲಸಿದ್ದೀವಿ, ರೆಡಿ ಮಾಡ್ಕೊಂಡಿದ್ದೀವಿ ಹಿಟ್ಟು, ಆ ಹಿಟ್ಟಿಗೆ ಕ್ಯಾಪ್ಸಿಕಮ್ನ ಅದ್ದಿ ಎಣ್ಣೆಗೆ ಹಾಕೋಣ. ನೀಟಾಗಿ ಕೋಟ್ ಆಗೋ ಥರ ಅದ್ಬಿಟ್ಟು ಹಾಕಬೇಕು. ಸೊ ಈ ಥರ ನಮ್ಗೆ ಎಷ್ಟು ಬೇಕು ಆ ಒಂದು ಟೈಮ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು, ತುಂಬ ಹೈ ಫ್ಲೇಮಲ್ಲೂ ಇರಬಾರ್ದು, ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು. ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ನೋಡಿ, ಈ ಥರ ಬಂದರೆ ಸಾಕು ಕಲರ್. ಅದನ್ನು ತೆಗಿತಾಯಿದ್ದೀನಿ. ತೆಗೆದು ಒಂದು ಪ್ಲೇಟಿಗೆ ಇದು ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಟಫಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲೆಮನ್ನು. ಸೊ ಫಸ್ಟು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬೋಣ. ಸೊ ಇದು ಸ್ಟಫಿಂಗ್ ರೆಡಿಯಾಗಿದೆ. ನಾನಿಲ್ಲಿ ಬಜ್ಜಿನ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡು ಏನು ಮಾಡ್ತಿದ್ದೀನಿ, ಚಾಕು ತೊಗೊಂಡು ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಸ್ಟಫಿಂಗ್ ಮಾಡ್ತಿದ್ದೀವಲ್ವ, ಸೊ ಅದು ಸ್ಟಫ್ ಮಾಡೋಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಈರುಳ್ಳಿನ ಸ್ಟಫ್ ಮಾಡಿ ಎಲ್ಲದಕ್ಕೂ ಸ್ಟಫ್ ಆದಮೇಲೆ ಏನು ಮಾಡ್ತಿದ್ದೀನಿ, ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟ್ ಮಿಕ್ಸ್ ಮಾಡಿ ಏನು ಇಟ್ಕೊಂಡಿದ್ದೀನಿ ಅದನ್ನು ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಅದು ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಆ ಥರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಹಿಂಗೆ ಹಾಕಾದ್ಮೇಲೆ ಸ್ವಲ್ಪ ಲೆಮನ್ನು, ನಿಂಬೆಹಣ್ಣನ್ನ ಹಿಂಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ನಿಮಗೆ ಜೊತೆಗೆ ತಿನ್ನೋಕ್ಕೆ ಗ್ರೀನ್ ಚಿಲ್ಲಿ ಚಟ್ನಿ ಇಲ್ಲ ಅಂತಂದರೆ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.